ಸ್ವತಂತ್ರ ಪೂರ್ವದಿಂದಲೂ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಜಾತಿ ಜನ, ಮುಸ್ಲಿಮ್ಸ್ ಆಗಲಿ, ಹರಿಜನ ಆಗಲಿ, ಲಮಾಣೀಸ್ ಆಗಲಿ, ಎಲ್ಲ ಜಾತಿಯರು ಕಾಂಗ್ರೆಸ್ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಯಾರು ಓಟ್ ಹಾಕಲ್ಲ. ಅವರೆಲ್ಲ ಭ್ರಮೆ. ಅವ್ರು ಬೇರೆ ಪಕ್ಷದವರು ಬುದ್ಧಿ ಭ್ರಮೇಣ ಆಗೈತೆ. ಅವ್ರು ಏನೇನೋ ಮಾತಾಡ್ತಾರೆ. ನಮ್ಮ ಜನ ಅಷ್ಟು ಸುಲಭ ಅಲ್ಲ. 10,000 ಆಶ್ರಯ ಮನೆಗಳು ನಮ್ಮ ಸೌಕರ್ಯ ಕೊಡಿಸಿರೋದು. ಬಡವರಿಗೆ ಸೂರಿಲ್ಲ, ಮನೆ ಇಲ್ಲ ಅಂತ. ನೀವು ಮುಸ್ಲಿಮ್ಸಾ? ನೀವು? ನಾನು ಮುಸ್ಲಿಮ್ಸು. ಮುನ್ನಾ ಅಂತ, ಅಬ್ದುಲ್ ಉಮರ್ ಅಂತ ನನ್ನ ಹೆಸರು. ಆಮೇಲೆ ಡಯಾಲಿಸಿಸ್ ಕೇಂದ್ರ, ಪಾಪ ಕಿಡ್ನಿ ಪಡ್ನಿ ಹೋದರಿಗೆ ಅದು 8,000 to 10,000 ಆಗ್ತೈತೆ. ಅದು ಫ್ರೀ ಮಾಡ್ಯಾರ ಎಲ್ಲರಿಗೂ, ಜನಕ್ಕೋಸ್ಕರ. ಅವ್ರ ನಾಡಿ ಮಿಡಿತ, ಅವ್ರ ಹೃದಯ ಮಿಡಿತ ಏನಾದರೂ ಸಾಮ್ನೂರು ಫ್ಯಾಮಿಲಿ ಇದ್ದರೆ ಜನಕ್ಕೋಸ್ಕರನೇ ಅವ್ರು ಬದುಕಿರೋದು. ಅವರು ವಂಶಕ್ಕೋಸ್ಕರ ಅಲ್ಲ. ನಾವು ಕೊನೆಗೆ ಏನಾದರೂ ಒಂದು ಜನಕ್ಕೆ ಅಭಿವೃದ್ಧಿ ಮಾಡಬೇಕು, ಏನಾದರೂ ಒಳ್ಳೇದು ಮಾಡಬೇಕು. ಮನುಷ್ಯ ಇವತ್ತು ಇರ್ತಾನೆ, ನಾಳೆ ಹೋಗ್ತಾನೆ. ನಾವು ಮಾಡಿದಂಥ ಕೆಲಸ ಜನಕ್ಕೆ ಮುಟ್ಟಬೇಕು ಅಂತಂದು ಪ್ರಭಾ ಮೇಡಮ್ ಅವರು SS ಕೇರ್ ಅಂತ ತೆಗೆದು ಗರ್ಭಿಣಿ ಹೆಂಗಸರಿಗೆಲ್ಲ ಫ್ರೀ, ಅವ್ರಿಗೆ ಮೆಡಿಸಿನ್ ಫ್ರೀ. ಗರ್ಭಿಣಿ ಹೆಂಗಸರಿಗೆ ಪೂರ್ತಿ ಡಿಲಿವರಿ ಆಗುತ್ತಾ ನಾನು ಫ್ರೀ ಮಾಡ್ಯಾರ. ಇಂತಿಂಥ ಒಳ್ಳೆ ಅಭಿವೃದ್ಧಿ ಕೆಲಸ. ಈ ಮುಸ್ಲಿಮ್ಸ್ ಐತಲ್ಲ, ಯಾವಾಗಲೂ BJPಗೆ ಓಟ್ ಹಾಕಲ್ಲ. ಅವರು ಹಾಕಕ್ಕೆ ಹೋದ್ರೂ ಅವರು ನಾಡಿ ಮಿಡಿತ, ಹೃದಯ ಮಿಡಿತ ಮತ್ತೆ ಹಸ್ತದ ಕಡೆಗೆ ತಗೊಂಡು ಹೋಗಿ ಹಸ್ತದ ಗುರ್ತಿಗೆ ಹಾಕಿಸ್ತತೆ. ಅವೆಲ್ಲ ಗಾಳಿ ಮಾತು. फूल एक बार खिलता है, 2 बार नहीं खिलता. मौत एक बार आती है, 2 बार नहीं आती. लागों पक्षा लोग लाखों मिलते हैं. प्यार कांग्रेस पार्टी से हस्ता से वोट होता है, हजारों से नहीं होता. ಅಂದ್ರೆ ಈಗ ಮುಸಲ್ಮಾನರು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ವೋಟ್ ಹೋಗಲ್ಲ. ಅವೆಲ್ಲ ಗಾಳಿ ಸುದ್ದಿ. ಅವ್ರು ಗಾಳಿ ಸುದ್ದಿ ಎಪ್ಸಿ ಸುಮ್ಮನೆ ಮಿಸ್ ಮಾಡಕ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಮಿಸ್ಲೀಡ್ ಮಾಡಕ್ಕೆ, ಮಿಸ್ ಮಾಡಿ ಜನಗಳಿಗೆ ಕನ್ಫ್ಯೂಷನ್ ಹುಡ್ಸಾಕ ಹಂಗೆ ಸುಮ್ಮನೆ ಅವ್ರು ಯಾವಾಗಲೂ ಗಾಳಿ ಮಾತಾಡ್ಕಂತ. ಅಲ್ರಿ, ಇಲ್ಲಿ ಮಠನೇ ಸೋತಿಲ್ಲ. ಈಗ ಸರ್ಕಾರ ಇದ್ದಾಗ ಸೋಲಕ್ಕಾಗ್ತದ? ಅವೆಲ್ಲ ಸಾಧ್ಯ ಇಲ್ಲ. ಇನ್ನೂ ಲೀಡಿಂಗ್ ಬರ್ತೈತೆ ಭಾಳ. ಸರ್ಕಾರ ಇಲ್ದಾಗಲೇ ಗೆದ್ಕಂತ ಬಂದೀವಿ. ಏನು ಸರ್ಕಾರ ಇಲ್ದಾಗಲೇ ಗೆದ್ದೀವಿ. ಈಗ ಬೈ ಎಲೆಕ್ಷನ್ ಸರ್ಕಾರ ಇಟ್ಕೊಂಡು ಯಾರು ಸೋಲ್ತಾರೆ. ಈಗ ಈಶ್ವರಪ್ಪನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ನಿಮಗೆ ನೆನಪಿರ್ಬೋದು. ಏನಂತ? ಒಂದು ವೇಳೆ ಮುಸಲ್ಮಾನರಿಗೆ ಟಿಕೆಟ್ ಬೇಕು ಅಂತ ಹೇಳಿದ್ರೆ ಬಿಜೆಪಿ ಆಫೀಸಲ್ಲಿ ಕಸ ಗುಡಿಸ್ಬೇಕು ಅಂತ ಒಂದ್ಸಲ ಹೇಳಿದ್ರು. ಸೊ ಹಾಗಿರ್ಬೇಕಾದ್ರೆ ಮುಸಲ್ಮಾನರು ಈಗ ಸಾಮಾನ್ಯವಾಗಿ ಏನು ಅಂತ ಹೇಳಿದ್ರೆ ಬಿಜೆಪಿ ಅಂತ ಹೇಳಿದ್ರೆ ನಿಮ್ಮ ಸಮುದಾಯದ ವಿರುದ್ಧ ಯಾವತ್ತಿರುತ್ತೆ ಅನ್ನುವಂಥದ್ದು ಒಂದು ಜನಾಭಿಪ್ರಾಯ ಇದೆ. ಅವರು ಬಿಜೆಪಿಯವರು ಮುಸ್ಲಿಮ್ಸಿಗೆ ಅವರಿಗೆ ಎತ್ತಟ್ಟಿಗೆ ಬೇಳೆಕಾಳು ಬೆಳೆಸ್ಕೊಳ್ಳೋದು ನೋಡ್ತಾರ. ಅವರು ನಮ್ಮ ಪಕ್ಷನ ಅಷ್ಟು ಸುಲಭವಾಗಿ ಕಡೆಗಣಿಸೋಂಥದ್ದು ಧೈರ್ಯ ಅವ್ರಿಗಿಲ್ಲ. ಅವರು ಮೀರ್ಸಾದಿಕ್ ಕೆಲಸ ಮಾಡಿ, ಶಕುನಿ ಕೆಲಸಗಳು ಮಾಡಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋಕ್ಕೆ ನೋಡ್ತಾರೆ. ನಮ್ಮ ಕಾರ್ಯಕರ್ತರು ಭಾರಿ ಬುದ್ಧಿವಂತರು. ಅವ್ರಂಥ ಎಲ್ಲ ಸುಳ್ಳು ವಾದಂತಿಗಳಿಗೆ ಇಂಥವಕ್ಕೆಲ್ಲ ಅವ್ರು ನಂಬಲ್ಲ. ಇನ್ನೂ ಅತಿ ಹೆಚ್ಚು ಮತಗಳಿಂದ ಈಗ ಸರ್ಕಾರ ಇರೋದ್ರಿಂದ ಒಂದು 50,000 ಮೇಲೆ ಮತಗಳಿಂದ ಗೆಲ್ತಾರೆ. ಈ ಎಲೆಕ್ಷನ್ನಾಗ ನಿಂತ್ಕೊಳ್ಳೋದು ಸ್ವಾಭಾವಿಕ. ಅದು 20 ಜನ, 30 ಜನ, 40 ಜನ ಎಲ್ಲ ಜಾತಿಯರು ನಿಂತ್ಕೊಂತಾರೆ. ಅವ್ರೇನು ನಮಗೇನು ಲೆಕ್ಕಕ್ಕಿಲ್ಲ. ಅವ್ರ ಪಾಡಿಗೆ ಅವ್ರು ನಿಂತ್ಕೊಂತಾರ. 500,000 ನಾಮಿನೇಷನ್ ಹಾಕಿದಾರ ಅಷ್ಟೇ. 500,000 ಓಟು ಬರಲ್ಲ ಅವ್ರಿಗೆ. ನೀವು ಅಲ್ಲೇ ತರ್ತೀರಿ. ಇಲ್ಲೆಲ್ಲ 500 ಅವ್ರ ಮನೆಯವರೇ ಹಾಕಲ್ಲ. ಎಲ್ಲರೂ ಕಾಂಗ್ರೆಸ್ಸಿಗೆ ಹಾಕ್ತಾರ. ಸುಮ್ಮನೆ ಹೆಸರು ಬರ್ಬೇಕು ಪೇಪರ್ನಾಗ, ನ್ಯೂಸ್ನಾಗ ಅಂತ ಪ್ರಚಾರ. ಸುಮ್ಮನೆ ನನ್ನ ಹೆಸರು ಇರಲಿ ಅನ್ನೋದಕ್ಕೆ ಹಾಕಿದಾರ. ಈಗ ನಾಳೆ 6ನೇ ತಾರೀಕಿಗೆ ಎಷ್ಟು ಜನ ತಕ್ಕಂತಾರ. ಉಳಿದವ್ರು 1,000 ಓಟ್ ತಗೊಳಲ್ಲ. ಇವೆಲ್ಲ ನಾವೇನು ಅವ್ರಿಗೇನು ಕರಿಯಕ್ಕೆ ಹೋಗಲ್ಲ, ಮಾಡಕ್ಕೆ ಹೋಗಲ್ಲ. ಅವ್ರು ಹೃದಯಪೂರ್ವಕವಾಗಿ ಓಟ್ ಹಾಕ್ತಾರೆ. ನಮ್ಮ ಸೌಕಾರ ಆಗಲಿ ಅವರಾಗಲಿ, ನೀನು ಓಟ ನಾಮಿನೇಷನ್ ಹಾಕಿ ಬಾರಪ್ಪ ಅಂತ ನಾವೇನು ಅವ್ರ ಮನೆ ಬಾಗಿಲಿಗೆ ಹೋಗಿ ಯಾರಿಗೂ ಕರಿಯಲ್ಲ. 1,500 ಓಟು ತಗೊಳ್ಳಿಲ್ದವ್ರಿಗೆಲ್ಲ ಕರಿಯಕ್ಕೆ ಹೋದ್ರೆ ಅವ್ರಿಗೆ ಮಾರ್ಕೆಟ್ ಬರ್ತೈತೆ. ನಮ್ಮ ಕರೀತಾರ ಅಂತ. ಅಂದ್ರೆ ಈಗ